ನಮ್ಮ ರಾಜ್ಯದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ರಘುಪತಿ, KPSC ಅನ್ನುವಂತಹದ್ದು ಪರಮ ಭ್ರಷ್ಟರ ಕೂಟ ಆಗೋಗಿದೆ. ಅದು HN ಕೃಷ್ಣ ಇರಬಹುದು, ತದನಂತರ ಬಂದಂತಹ ಗೋನಾಳ್ ಭೀಮಪ್ಪ, ಮತ್ತೆ ಬಂದಂತಹ ಶಾಂಭಟ್ಟು, ಆಮೇಲೆ ಬಂದಂತಹ ಇವತ್ತಿನ ಶಿವಶಂಕರಪ್ಪ ಸಾಹುಕಾರು, ಇವರೆಲ್ಲ ಮತ್ತು ಅದರ ಸದಸ್ಯರುಗಳು ನೇರವಾಗಿ ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ರಾಜಕಾರಣಿಗಳ ಹಿಂಬಾಲಕರಾಗಿ ಪರಮ ಭ್ರಷ್ಟ ಕೆಲಸಗಳನ್ನ ಮಾಡ್ತಾ ನೇಮಕಾತಿಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ KPSCಯನ್ನ ರದ್ದು ಮಾಡಬೇಕು, ಮೂಲಾಗ್ರ ಸುಧಾರಣೆ ತರಬೇಕು, ಇಲ್ಲಾಂದ್ರೆ ರದ್ದು ಮಾಡಬೇಕು. ಇವನೇನು ಶಿವಶಂಕರಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ತೀವ್ರವಾದ ಕ್ರಮ ಜರುಗಿಸಿ ಅವನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ತದನಂತರ KPSCಯಲ್ಲಿ ಇವತ್ತಿರುವಂತವ್ರು ಇದೇ ಶಿವಶಂಕರಪ್ಪನ ಮಕ್ಕಳಿಗೆ ಶಿವಶಂಕರಪ್ಪ ಫ್ರಾಡ್ ಸರ್ಟಿಫಿಕೇಟ್ ಮಾಡಿಕೊಟ್ಟು ಕೆಲಸ ಕೊಡ್ತಾನಂದ್ರೆ ಇವ್ರೇನು ಕತೆ ಕಾಯ್ತಾ ಇದ್ರ ಮಿಕ್ಕ ಅವ್ರನ್ನು ಅದೇ ಅಪರಾಧದಲ್ಲಿ ಪಾಲ್ಗಾರಲ್ವಾ? ಹಾಗಾಗಿ ಇಡೀ KPSCಯನ್ನೇ ರದ್ದು ಇದು ಎಲ್ಲ ಸದಸ್ಯರನ್ನ ವಜಾ ಮಾಡಬೇಕು, ಪ್ರಾಮಾಣಿಕರನ್ನ ದಕ್ಷಿಣ ಸಾಧ್ಯ ಆದ್ರೆ ನೇಮಕ ಮಾಡಬೇಕು. ತದನಂತರ KPSC ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಒಂದು ಇಮ್ಯುನಿಟಿ ಇದೆ ಇದರಲ್ಲಿ, ಯಾಕಂದ್ರೆ ಸ್ವಾಯತ್ತ ಸಂಸ್ಥೆ. ಅವ್ರು ಯಾವುದೇ ಪ್ರಭಾವಕ್ಕೆ, ವಶೀಲಿಬಾಜಿಗೆ, ಬೆದರಿಕೆಗೆ ಒಳಗಾಗದೆ ಅವರು ಸ್ವತಂತ್ರವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಪ್ರಾಮಾಣಿಕರನ್ನ ನೇಮಕ ಮಾಡಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಅವರಿಗೆ ಒಂದಷ್ಟು ರಕ್ಷಣೆ ಕೊಟ್ಟಿದ್ರೆ, ಸಾಂವಿಧಾನಿಕ ರಕ್ಷಣೆಯನ್ನು ಕೊಟ್ಟಿದ್ರೆ, ಅದನ್ನ ಈ ನೀಚರು ಅಪರಾಧಿಗಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ತೆಗಿಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಿದೆ. ಅದೇ ಸಂದರ್ಭದಲ್ಲಿ ಯಾಕೆ KPSCಯಲ್ಲಿ ಈ ಮಟ್ಟಿಗೆ ಅಕ್ರಮ ಆಗುತ್ತೆ ಅಂದ್ರೆ ಇನ್ನೊಂದು ಕಡೆಯಿಂದ ನೋಡಿದಾಗ ಇವತ್ತು ಉದ್ಯೋಗಗಳಿಗೆ ಬೇಡಿಕೆ ಇದೆ, ಇವತ್ತು ನಿರುದ್ಯೋಗ ತಾಂಡವ ಮಾಡ್ತಾ ಇದೆ. MA, MSc, MCom, PhD ಮಾಡ್ಕೊಂಡಿರೋರು ಇವತ್ತು ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತ SDA ಉದ್ಯೋಗ, ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಮೊನ್ನೆ ತಾನೇ ನಾನು ಸಂಚಾರಿ ವಿಜಯ್ ಅವರ ಊರಲ್ಲಿದ್ದೆ. ಅವ್ರನ್ನ ಸರ್ಕಾರಿ ಶಾಲೆಯಲ್ಲಿ MA B.Ed ವಿದ್ಯಾರ್ಹತೆ ಇರುವಂತಹ ಒಬ್ಬ ಯುವತಿ LKG UKG ಅವರಿಗೆ ಪಾಠ ಮಾಡ್ತಾರೆ. ಈ ತರಹದ ನಿರುದ್ಯೋಗ ಇರುವಾಗ ಆಟೋಮೆಟಿಕಲಿ ಏನಾಗುತ್ತೆ, ಸಾಕಷ್ಟು ಸ್ಪರ್ಧೆ ಇರುತ್ತೆ. ಸ್ಪರ್ಧೆ ಇದ್ದಾಗ ನಾವು ನ್ಯಾಯವಾದ ಮಾರ್ಗದಲ್ಲಿ ಗೆಲ್ಲೋದಿಕ್ಕಾಗಲ್ಲ ಅಂದ್ರೆ ಅನ್ಯಾಯದ ಮಾರ್ಗದಲ್ಲಿ ಯಾರು ಕೆಲಸ ಪಡ್ಕೊಂಡ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಇವರು ದಾರಿ ಹುಡುಕ್ತಿರ್ತಾರೆ. ಮತ್ತೆ ವ್ಯವಹಾರಕ್ಕೆ ಕೂತಿರುವಂತಹ ಭ್ರಷ್ಟರು ಅಲ್ಲಿ KPSC ಚೇರ್ಮನ್ ಇದ್ದಾಗ ಅಲ್ಲಿ ಹರಾಜಾಗುತ್ತೆ. ಹಿಂದೆ ನಾವು ಒಂದು ಲೋಕಸತ್ತಾ ಪಕ್ಷದಲ್ಲಿದ್ದಾಗ ಉಪ ಸತ್ಯಾಗ್ರಹ ಮಾಡಿದ್ದೆ. ಇಡೀ ರಾಜ್ಯದಲ್ಲಿ KPSC ವಿಚಾರವಾಗಿ ಅತಿ ಹೆಚ್ಚು ಹೋರಾಟ ಮಾಡಿರುವಂತ ಯಾವನಾದ್ರೂ ಒಬ್ಬರ ರಾಜಕಾರಣಿ ಇದ್ರೆ ಅದು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಮಾತ್ರ. ಆವತ್ತು CID ರಿಪೋರ್ಟ್ ಅಲ್ಲಿ ಇತ್ತು 1.5 ಕೋಟಿಗೆ AC ಹುದ್ದೆ, 80 ಲಕ್ಷಕ್ಕೆ DYSP ಹುದ್ದೆ, 60 ಲಕ್ಷಕ್ಕೆ ತಹಸೀಲ್ದಾರ್ ಹುದ್ದೆಗಳನ್ನ ಮಾರಾಟ ಮಾಡಲಾಗಿದೆ ಅಂತ. ಆದಾಗ ನಾವು 10 ಬ್ಯಾನರ್ಗಳನ್ನ ವಿಧಾನಸೌಧದ ಸುತ್ತಮುತ್ತ, ವಿಧಾನಸೌಧದ ಮುಂದೆನೆ, KPSC ಕಚೇರಿ ಮುಂದೆನೆ ಹಾಕಿದ್ವಿ. ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿವೆ, ಇದಿಷ್ಟು ರೇಟ್, ಜಾಬ್ ರೇಟ್ ಕಾರ್ಡ್ ಇಷ್ಟಿದೆ, ಸಂಪರ್ಕಿಸಿ. ಗೋನಾಳ್ ಭೀಮಪ್ಪ ಅವನ ಫೋನ್ ನಂಬರು, ಮಂಗಳಾ ಶ್ರೀಧರ್ ಆಕೆ ಫೋನ್ ನಂಬರ್ ಹಾಕಿ ನಾವು ಆವತ್ತಿಗೆ ಅದನ್ನ ಸಮಾಜದಲ್ಲಿ ಬಹಳ ದೊಡ್ಡ ಸಂಚಲನಾತ್ಮಕವಾದ ಹೋರಾಟವನ್ನ ಮಾಡಿದ್ವಿ. ಈ ತರಕ್ಕಿರುವಾಗ, ಈ ತರಕ್ಕೆ ವ್ಯಾಪಾರಕ್ಕಿದೆ ಅಂದಾಗ ಓದುದೇನೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಂದ ಧಾರವಾಡದಲ್ಲಿ ಓದ್ತಾ ಇದ್ದಾರೆ. ಓದಿ ಕೆಲಸ ಸಿಗಲ್ಲ ಅಂದಾಗ ಏನ್ ಮಾಡ್ತಾರೆ, ಜಮೀನು ಮಾರಿಸ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ, ಹೋಗಿ ದುಡ್ಡು ಕೊಡ್ತಾರೆ, ಕೆಲಸಕ್ಕೆ ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಹಾಲು ಕುಡಿದ ಮಕ್ಕಳೇ ಇವತ್ತು ಬದುಕ್ತಾ ಇಲ್ಲ ಅಂದಾಗ, ವಿಷ ಕೊಟ್ಟ ಮಕ್ಕಳು ಬದುಕ್ತಾರೆ ಅನ್ನುವಂಥ ಗಾದೆ ಇಟ್ಕೊಂಡು ಪ್ರಾಮಾಣಿಕವಾಗಿ ನೇಮಕ ಆದವರೇ ಇವತ್ತು ಪ್ರಾಮಾಣಿಕರಾಗಿಲ್ಲ ಅಂದಾಗ, ಭ್ರಷ್ಟಾಚಾರ ಮಾಡಿ ನೇಮಕವಾದವರು, ಒಬ್ಳು ಪಾಪಿಷ್ಟೇ ತನ್ನ ತನ್ನ ಹತ್ರ ಒಬ್ಳು SI ಆಗಿದ್ದಂಥವಳು, ತನ್ನ ಹತ್ರಕ್ಕೆ ಒಬ್ಬ ತಾಯಿ ಬಂದು ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಪೋಕ್ಸೋ ಕೇಸ್ ಹಾಕ್ಬೇಕು ಇದ್ರ ಮೇಲೆ ಅಂದ್ರೆ ಆ ತಾಯಿ ಹತ್ರ 1 ಲಕ್ಷ ಕೇಳ್ತಾಳೆ ಪಾಪಿಷ್ಟೆ ಅಂದ್ರೆ ಅವಳು ಎಷ್ಟು ಕೋಟಿ ಕೊಟ್ಟು ಬಂದಿರಬಹುದು. ಇದು ನಮ್ಮ ದುರಂತ. ಹಾಗಾಗಿ ಈ ನಿರುದ್ಯೋಗ ಕಡಿಮೆ ಆಗುವ ದಿಕ್ಕಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಇವರು ಕೆಲಸ ಮಾಡೋದಿಲ್ಲ. ಯಾಕೆ ಅಂದ್ರೆ ಸಮಾಜದಲ್ಲಿ ಬಡತನ, ನಿರುದ್ಯೋಗ, ಅಸಮಾನತೆ ಇದ್ದಾಗಲಷ್ಟೇ ಇವರು ಕೊಡುವ ಕುಕ್ಕರ್ಗೆ, ಇವರು ಕೊಡುವ ಲಿಕ್ಕರ್ಗೆ, ಇವರು ಕೊಡುವ ನಿಕ್ಕರ್ಗೆ ಜನ ವೋಟ್ ಹಾಕ್ತಾರೆ. ಹಾಗಾಗಿ ಜನರು ಬಡತನದಲ್ಲಿರಬೇಕು, ಅವ್ರ ಹೊಟ್ಟೆ ತುಂಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ರಾಜಕಾರಣಿಗಳು ಈ ದುಷ್ಟ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯುವ ಜನರು, ವಿಶೇಷವಾಗಿ ಜೆನ್ಸಿಗಳು ನಮ್ಮ ರಾಜ್ಯದಲ್ಲಿರುವಂಥ ಯೋಚನೆ ಮಾಡಬೇಕು, ಹೋರಾಟಗಳು ಬರಬೇಕು. ನೀವು ಓದ್ಕೊಂಡು ಧಾರವಾಡದಲ್ಲೋ ಬೆಂಗಳೂರಲ್ಲೋ PGಲಿ ಇದ್ಕೊಂಡು ಓದ್ಕೊಂಡಿದ್ರೆ ನಿಮ್ಗೆ ನೌಕರಿ ಸಿಗಲ್ಲ. ಇವತ್ತು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಅದನ್ನ ತುಂಬಿದ್ರೆ ಇಷ್ಟಲ್ಲಿ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತಿತ್ತಲ್ವಾ? ರಾಜ್ಯದ ಆಡಳಿತವೂ ಸರಿದಾರಿಗೆ ಬರ್ತಾ ಇತ್ತಲ್ವಾ? ಅದಕ್ಕೆ ಹೋರಾಟ ಮಾಡಿ, ಸರ್ಕಾರಿ ಹುದ್ದೆಗಳನ್ನ ತುಂಬಿಸೋದಿಕ್ಕೆ ಹೋರಾಟ ಮಾಡಿ, ಮತ್ತೆ KPSC ಶುದ್ಧೀಕರಣ, ಪ್ರಾಮಾಣಿಕ ಮತ್ತು ಪಾರದರ್ಶಕವಾದ ನೇಮಕಾತಿ ಆಗೋದಿಕ್ಕೆ ಹೋರಾಟ ಮಾಡಿ. ಅದು ಬಿಟ್ಟು ನೀವು ಎಷ್ಟೇ ಓದಿದ್ರು ನಿಮಗೆ ನಿಜವಾಗ್ಲೂ ಉದ್ಯೋಗ ಸಿಗಲ್ಲ. ಹಾಗಾಗಿ ಅಂತ ಹೋರಾಟವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಕಟ್ಟಲಿದೆ. ನೀವು ಜೊತೆಗೂಡಿ ಅಥವಾ ನೀವೇ ಯಾರಾದ್ರೂ ಕಟ್ಟಿದ್ರು ಆ ಹೋರಾಟಕ್ಕೆ KRS ಪಕ್ಷ ಬೆಂಬಲ ಕೊಡುತ್ತೆ.